Good afternoon, students. Today discussion about psychodynamic therapy. Psychodynamic therapy is a global therapy or form of therapy with a holistic focus on the perspective of the client. The alternative problem based therapy, such as cognitive behavioral therapy, aim to reduce or eliminate symptoms instead of exploring the client's deep seated needs, urges, and desires. This translates into significant differences between these therapies in terms of goals, techniques, and general approaches. ದ ಸೈಕೋಡೈನಮಿಕ್ ಥೆರಪಿ ಅಂತಕ್ಕಂಥದ್ದು ಇದು ಗ್ಲೋಬಲ್ ಲೆವೆಲ್ನ ಒಂದು ಪ್ರಮುಖವಾದಂಥ ಒಂದು ಚಿಕಿತ್ಸೆ ಆಗಿದೆ. ಫ್ರಮ್ ದ ಥೆರಪಿ ವಿತ್ ಎ ಹೋಲಿಸ್ಟಿಕ್ ಫೋಕಸ್ ಆನ್ ದ ಪ್ರಾಸ್ಪೆಕ್ಟಿವ್ ಆಫ್ ದ ಕ್ಲೈಂಟ್. ಇಲ್ಲಿ ಕ್ಲೈಂಟ್ನ ಒಂದು ಪ್ರಮುಖವಾದಂಥ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಸೈಕೋಡೈನಮಿಕ್ ಥೆರಪಿ ಅಂತಕ್ಕಂಥದ್ದು ಚಿಕಿತ್ಸೆಯನ್ನು ಕೊಡುತ್ತೆ. ದ ಆಲ್ಟರ್ನೇಟಿವ್ ಪ್ರಾಬ್ಲಮ್ ಬೇಸ್ಡ್ ಥೆರಪೀಸ್ ಸಚ್ ಆಸ್ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ, ಸಂಜ್ಞಾನಾತ್ಮಕ ವರ್ತನ ಚಿಕಿತ್ಸೆ ಅಂತಕ್ಕಂಥದ್ದು aim to reduce the eliminate symptoms instead of exploring the client's deep-seated needs, urges, ಅವರ ಅಗತ್ಯತೆಗಳು ಆ್ಯಂಡ್ ಡಿಸೈರ್ಸ್, ಅವರ ಒಂದು ಅಗತ್ಯತೆಗಳ ಒಂದು ನಿರಾಶೆಗಳಂತ ಡಿಸೈರ್ಸ್ ಅಂದರೆ ಅವುಗಳು ಇವೆಲ್ಲವನ್ನು ಇಲ್ಲಿ ಅದು ಸ್ಟಡಿ ಮಾಡುತ್ತೆ. ದಿಸ್ ಟ್ರಾನ್ಸ್ಲೇಟ್ಸ್ ಇಂಟು ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಬಿಟ್ವೀನ್ ದೀಸ್ ಥೆರಪೀಸ್ ಇನ್ ಟರ್ಮ್ಸ್ ಆಫ್ ಗೋಲ್ಸ್, ಟೆಕ್ನಿಕ್ಸ್ ಆ್ಯಂಡ್ ಜನರಲ್ ಅಪ್ರೋಚಸ್. The main goals of psychodynamic therapy are to enhance the client self-awareness. ಪ್ರಮುಖವಾಗಿ ಕ್ಲೈಂಟ್ನ ಅವೇರ್ನೆಸ್ ಮಾಡ್ತಕ್ಕಂಥದ್ದು. ಎರಡನೇದು ಫೋಸ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕ್ಲೈಂಟ್ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಬಿಲೀವ್ಸ್ ಇನ್ ರಿಲೇಷನ್ ಟು ದೇರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಈಸ್ ಆರ್ ಆರ್ ಎಕ್ಸ್ಪೀರಿಯನ್ಸಸ್ ಆ್ಯಸ್ ಎ ಚೈಲ್ಡ್. ಅಂದರೆ ಪ್ರಮುಖವಾಗಿ ಏನಾಗುತ್ತೆ ಅಂದರೆ ಆ ಒಂದು ಕ್ಲೈಂಟ್ನ ಆಲೋಚನೆಗಳು, ಭಾವನೆಗಳು ಮತ್ತು ನಂಬಿಕೆಗಳನ್ನು ಆ ಒಂದು ಹಿಂದಿನ ಅನುಭವಗಳ ಆಧಾರದ ಮೇಲೆ ತನ್ನ ಅನುಭವವನ್ನು ಮಗುವಿನ ಹಂತದಲ್ಲಿ ಅಥವಾ ಬಾಲ್ಯಾವಧಿಯ ಹಂತದಲ್ಲಿ ಆದಂಥ ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಇಲ್ಲಿ ಸಹಕರಿಸೋಣ. ದಿಸ್ ಈಸ್ ಎನ್ ಅಕಾಂಪ್ಲಿಷ್ಡ್ ಬೈ ದ ಥೆರಪಿಸ್ಟ್ ಗೈಡಿಂಗ್ ದ ಕ್ಲೈಂಟ್ ಥ್ರೂ ದ ಎಕ್ಸಾಮಿನೇಷನ್ ಆಫ್ ಅನ್ರಿಸಾಲ್ವ್ಡ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಸಿಗ್ನಿಫಿಕೆಂಟ್ ಈವೆಂಟ್ಸ್ ಇನ್ ದ ಕ್ಲೈಂಟ್ಸ್. ಫಾಸ್ಟ್ ದ ಅಸಂಪ್ಷನ್ಸ್ ಇನ್ ಸೈಕೋಡೈನಮಿಕ್ ಥೆರಪಿ ಈಸ್ ದಟ್ ಕ್ರಾನಿಕ್ ಪ್ರಾಬ್ಲಮ್ಸ್ ಆರ್ ರೂಟೆಡ್ in the unconscious mind and must be brought to light or to occurs. Thus, the client must have the self-awareness to discover these unconscious patterns of thought and an understanding of how these patterns come to be in order to deal with them. ಅಂದರೆ ಇಲ್ಲಿ ದಿಸ್ ಅಕಾಂಪ್ಲಿಷ್ಮೆಂಟ್ ಬೈ ದ ಥೆರಪಿಸ್ಟ್, ಚಿಕಿತ್ಸಾ ಕೊಡ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಕ್ಲೈಂಟ್ ಜೊತೆಗೆ ಎಕ್ಸಾಮಿನೇಷನ್ ಆಫ್ ಅನ್ರಿಸಾಲ್ವ್ಡ್ ಕಾನ್ಫ್ಲಿಕ್ಟ್, ಯಾವ ರೀಸಾಲ್ವ್ಡ್ ಆಗದೇ ಇರ್ತಕ್ಕಂಥ ಘರ್ಷಣೆಗಳು ಮತ್ತು ಸಿಗ್ನಿಫಿಕೆಂಟ್ ಈವೆಂಟ್ಸ್ ಇರುತ್ತೋ ಇವನ್ನ ಕ್ಲೈಂಟ್ನ ಹಳೆಯ ಒಂದು ಅಂದರೆ ಫಾಸ್ಟ್ ಎಕ್ಸ್ಪೀರಿಯನ್ಸಸ್ನ ತೆಗೆದುಕೊಳ್ಳೋ ಮೂಲಕ ಸೈಕೋಡೈನಮಿಕ್ ಥೆರಪಿನಲ್ಲಿ ಇದನ್ನು ಪ್ರಾಬ್ಲಮ್ನ ಮತ್ತು ಅನ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಬಿ ಬ್ರಾಟ್ ಟು ಲೈಟ್ ದ ಟು ಅಕರ್ಸ್ ಅಂತ ಹೇಳ್ತಾ ಹೋಗ್ತಾರೆ. Thus, the client must have the self-awareness to discover these unconscious patterns of thoughts and an understanding of how these patterns came to be in order to deal with them. Psychodynamic therapy perspective. To truly understand psychodynamic therapy, you need to go back to its roots. While these types of therapy has changed over the last century, it is still built on the foundations of some of the earliest work in modern psychology. In the late 19th century, Sigmund Freud was working on his grand idea of the human mind and the theory of human development. His theories laid the foundation of decades of psychological research and practices. ಈ ಒಂದು ಸೈಕೋಡೈನಮಿಕ್ ಥೆರಪಿ ಏನು ಹೇಳುತ್ತಪ್ಪ ಅಂದರೆ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಟ್ರೂಲಿ, ನಿಜವಾಗಿ ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ಇದರ ಅಗತ್ಯತೆಯನ್ನು ಗೋ ಬ್ಯಾಕ್ ಟು ದ ರೂಟ್, ಅಂದರೆ ಅವರ ಮೂಲವನ್ನು ಅಥವಾ ಅವರ ಒಂದು ಮೂಲ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ದಿಸ್ ಟೈಪ್ ಆಫ್ ಥೆರಪಿ ಹ್ಯಾಸ್ ಚೇಂಜ್ಡ್ ಓವರ್ ದ ಲಾಸ್ಟ್ ಸೆಂಚುರಿ, ಲಾಸ್ಟ್ ಒಂದು ಶತಮಾನದಲ್ಲೇ ಅದನ್ನು ಮಾಡಲಿಕ್ಕೆ ಆಯಿತು. ಇಟ್ ಈಸ್ ಸ್ಟಿಲ್ ಬಿಲ್ಟ್ ಆನ್ ದ ಫೌಂಡೇಶನ್ ಸಮ್ ಆಫ್ ದ ಅರ್ಲಿಯೆಸ್ಟ್ ವರ್ಕ್ ಮಾಡರ್ನ್ ಸೈಕಾಲಜಿ.
ಈ ಆಧುನಿಕ ಮನೋವಿಜ್ಞಾನದಲ್ಲಿ ಇದರ ಒಂದು ಚಿಕಿತ್ಸೆ ಒಂದು ಇದು ತುಂಬ ಬದಲಾವಣೆ ಆಗಿದೆ. ಇನ್ ದ ಲೇಟ್ 19th century ಸಿಗ್ಮಂಡ್ ಫ್ರಾಯ್ಡ್, ಅಂದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು 19ನೇ ಶತಮಾನದಲ್ಲೇ ಇದ್ರ ಬಗ್ಗೆ ವರ್ಕ್ನ ಮಾಡಿದ್ದಾರೆ. ಇವರು ಹ್ಯೂಮನ್ ಮೈಂಡು ಮತ್ತು ಆ್ಯಂಡ್ ಅದರ್ ಥಿಯರಿ ಆಫ್ ಹ್ಯೂಮನ್ ಡೆವಲಪ್ಮೆಂಟ್, ಮನುಷ್ಯನ ವಿಕಾಸದ ಹಂತಗಳ ಬಗ್ಗೆ ಹೆಚ್ಚಾಗಿ ಇವರು ಇದನ್ನು ಅಧ್ಯಯನ ಮಾಡಿದ್ದಾರೆ. ದಿಸ್ ಥಿಯರೀಸ್ ಲೈಡ್ ಟು ದ ಫೌಂಡೇಶನ್ ಆಫ್ ಡಿಕೇಡ್ಸ್ ಆಫ್ ಸೈಕಾಲಜಿಕಲ್ ರಿಸರ್ಚ್ ಆ್ಯಂಡ್ ಪ್ರಾಕ್ಟೀಸ್. ಸಂಶೋಧನೆ ಮತ್ತು ಒಂದು ಪ್ರಾಕ್ಟೀಸ್ನ ಆಧಾರದ ಮೇಲೆ ಇದನ್ನು ಹೆಚ್ಚಾಗಿ ಸಂಶೋಧನೆಯನ್ನು ಮಾಡಿದ್ದಾರೆ. ಫ್ರಾಯ್ಡ್ಸ್ ಥಿಯರೈಸ್ಡ್ 3 levels ಆಫ್ ದ ಮೈಂಡ್. ಫ್ರಾಯ್ಡ್ ಅವರು 3 ರೀತಿಯ ಲೆವೆಲ್ ಆದಂಥ ಒಂದು ಮನಸ್ಸನ್ನು ಹೇಳಿದ್ದಾರೆ. ಒಂದು ದ ಅನ್ಕಾನ್ಷಿಯಸ್ ಮೈಂಡ್. ದಿಸ್ ಲೆವೆಲ್ ಈಸ್ ವೇರ್ ಅವರ್ ಇನ್ಸ್ಟಿಂಕ್ಟ್ ಡೀಪ್ಲಿ ಹೆಲ್ಡ್ ಬಿಲೀವ್ಸ್ and many patterns of thoughts and behavior reside. We are not consciously aware of anything at this level, but Freud believed the content of the unconscious mind make up the vast majority of who we are, what we want and how we behave in order to get what we want. ಈ ಅನ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ಏನಾಗುತ್ತೆ ಅಂದರೆ ವ್ಯಕ್ತಿ ಹೂ ವಿ ಆರ್, ನಾವು ಯಾರು, ಆ್ಯಂಡ್ ವಾಟ್ ವಿ ವಾಂಟ್, ನಮಗೇನು ಬೇಕು, ಆ್ಯಂಡ್ ಹೌ ವಿ ಬಿಹೇವ್, ನಾವು ಹೇಗೆ ವರ್ತನೆಯನ್ನು ಮಾಡ್ತಾಯಿದ್ದೀವಿ, ಈ ಒಂದು ಆರ್ಡರಲ್ಲಿ ಆ ಒಂದು ನಿಯಮದಲ್ಲಿ ನಾವೇನು ಮಾಡ್ತೀವಿ, ನಾವನ್ನ ಕೇಳ್ತಾ ಹೋಗ್ತೀವಿ. ಇದು ಅನ್ಕಾನ್ಷಿಯಸ್ಸಲ್ಲಿ ಇರತಕ್ಕಂಥ ಒಂದು ಪ್ರಮುಖವಾದಂಥ ಒಂದು. ದ ಸಬ್ ಕಾನ್ಷಿಯಸ್ ಆ್ಯಂಡ್ ಫ್ರೀ ಕಾನ್ಷಿಯಸ್. ದಿಸ್ ಲೆವೆಲ್ ಈಸ್ ಬಿಟ್ವೀನ್ ದ ಕಾನ್ಷಿಯಸ್ ಆ್ಯಂಡ್ ಅನ್ಕಾನ್ಷಿಯಸ್. ಎರಡರ ನಡುವೆ ಇರ್ತಕ್ಕಂಥದ್ದು ಕಾನ್ಷಿಯಸ್ ಮತ್ತು ಅನ್ಕಾನ್ಷಿಯಸ್ ನಡುವೆ ಇರ್ತಕ್ಕಂಥದ್ದು ಸಬ್ ಕಾನ್ಷಿಯಸ್, and can be called up to consciousness with a powerful, purposeful effort from the individual. The contents of this level are just below the surface of conscious. The conscious. This is the level at which we are fully aware. Freud believed this was the level with the least defining content. The level that makes up only a tiny sliver of who we are based on this theory. Freud instead that to truly address your issue and solve your problems, we must dig deep into the unconscious level. This is where we store our unspoken values, the beliefs we do not even realize we have, and the patterns of thought and behavior developed in our childhood. ನಮ್ಮ ಬಾಲ್ಯಾವಧಿಯಲ್ಲೇ ಈ ರೀತಿಯ ವರ್ತನೆಗಳು ನಮಗೆ ಪ್ರಾರಂಭ ಆಗೋದನ್ನು ಕಾಣ್ತೀವಿ. ವೈಲ್ ಸೈಕೋಡೈನಮಿಕ್ ಥಿಯರಿ ಹ್ಯಾಸ್ outgrown many of Freud's simplistic ideas about human nature, many of the assumptions and underlie the psychodynamic approaches are reminiscent of Freud's work. The unconscious mind is one of the most powerful derivatives of human behavior and emotion. No behavior is without cause, all behavior is determined. ಅಂದರೆ ಇಲ್ಲಿ ಅನ್ಕಾನ್ಷಿಯಸ್ ಮೈಂಡ್ ಅಂತಕ್ಕಂಥದ್ದು ವೆರಿ ಪವರ್ಫುಲ್ ಆದಂಥ ಒಂದು ಪ್ರಮುಖವಾದಂಥ ಒಂದು ಡ್ರೈವ್ ಆಗಿದೆ. ಅದರಲ್ಲಿ ಹ್ಯೂಮನ್ ಬಿಹೇವಿಯರ್ ಆ್ಯಂಡ್ ಎಮೋಷನ್ಸ್ ಅಂತಕ್ಕಂಥದ್ದು. ಇಲ್ಲಿ ಯಾವುದೇ ಬಿಹೇವಿಯರ್ ಇಲ್ಲದೆ ವಿತೌಟ್ ಕೇಸ್ ಅಥವಾ ಅಬ್ನಾರ್ಮಾಲಿಟಿ ಕಾಣೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಿಹೇವಿಯರ್ಸ್ ನಾವು ಡಿಟರ್ಮಿನ್ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಎಕ್ಸರ್ಟ್ ಎ ಸಿಗ್ನಿಫಿಕೆಂಟ್ ಇನ್ಫ್ಲುಯೆನ್ಸಸ್ ಆನ್ ಥಾಟ್ಸ್, ಎಮೋಷನ್ಸ್ ಆ್ಯಂಡ್ ಬಿಹೇವಿಯರ್ ಆ್ಯಸ್ ಅನ್ ಅಡಲ್ಟ್. ಇಂಪಾರ್ಟೆಂಟ್ ಕಾನ್ಫ್ಲಿಕ್ಟ್ ಡ್ಯೂರಿಂಗ್ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಶೇಪ್ ಅವರ್ ಓವರಾಲ್ ಪರ್ಸನಾಲಿಟಿ ಆ್ಯಂಡ್ ಆ್ಯಸ್ ಅಡಲ್ಟ್ಸ್. ಚೈಲ್ಡ್ಹುಡ್ಡಲ್ಲಿ ಆಗ್ತಕ್ಕಂಥ ಅನುಭವಗಳು, ಅವರ ಆಲೋಚನೆಗಳು, ಅವರ ಎಮೋಷನ್ಸು ಮತ್ತು ಅವರ ವರ್ತನೆ, ಇವುಗಳನ್ನು ನಾವು ಅಡಲ್ಟ್ಸಲ್ಲಿ ಕಾಣ್ತೀವಿ. ಅವು ಇದರ ಇಂಪಾರ್ಟೆಂಟ್ ಕಾನ್ಫ್ಲಿಕ್ಟ್ ಡ್ಯೂರಿಂಗ್ ದ ಚೈಲ್ಡ್ಹುಡ್ ಡೆವಲಪ್ಮೆಂಟಲ್ಲಿ ಬರ್ತಕ್ಕಂಥದ್ದನ್ನು ಓವರಾಲ್ ಮಾಡ್ತೇವೆ. Freud theory directly support the method of psychoanalysis, but also help from the basis of psychodynamic theory and inform the methods and techniques used in today of psychodynamic therapy. Types of psychodynamic therapy. One is the brief psychodynamic therapy. The aspects of brief psychodynamic therapy that sets it apart from other types of psychodynamic therapy is right in the name brief. This type of therapy is generally conducted over the course of only a few sessions or even just one session in some case. Sometimes an individual struggling with a specific problem only need to make a few important connections to
ಕಮ್ ದ ಪ್ರಾಬ್ಲಮ್. ಏನು ಈ ಸೈಕೋಡೈನಮಿಕ್ ಥೆರಪಿಯ ಪ್ರಮುಖವಾದಂಥ ಬ್ರೀಫ್ಸ್ ಏನಪ್ಪ ಅಂದರೆ, ದಿ ಟೈಪ್ ಥೆರಪಿ ಜನರಲಿ ಕಂಡಕ್ಟೆಡ್, ಸಾಮಾನ್ಯವಾಗಿ ಇದನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಓನ್ಲಿ ಫ್ಯೂ ಸೆಷನ್ಸ್, ಕೆಲವು ಸೆಷನ್ಸ್, ಈವನ್ ಜಸ್ಟ್ ಒನ್ ಸೆಷನ್ ಇನ್ ಸಮ್ ಕೇಸಸ್, ಸಮ್ಟೈಮ್ಸ್ ಆ್ಯನ್ ಇಂಡಿವಿಜುವಲ್ ಸ್ಟ್ರಗಲಿಂಗ್ ವಿತ್ ಎ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್. ಅಂದರೆ ನಿರ್ದಿಷ್ಟವಾದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇದನ್ನು ಮಾಡೋಕ್ಕಾಗುತ್ತೆ. ಇಂಪಾರ್ಟೆಂಟ್ ಕನೆಕ್ಷನ್ಸ್ ಟು ಓವರ್ಕಮ್ ದ ಪ್ರಾಬ್ಲಮ್. ಆವಾಗ ಆ ಸಮಸ್ಯೆ ಅನ್ನೋದು ಓವರ್ಕಮ್ ಆಗುತ್ತೆ. ಎರಡನೇ ಸೈಕೋಡೈನಮಿಕ್ ಫ್ಯಾಮಿಲಿ ಥೆರಪಿ. ಈ ಸೈಕೋಡೈನಮಿಕ್ ಫ್ಯಾಮಿಲಿ ಥೆರಪಿ ಅಂತಕ್ಕಂಥ ದಿಸ್ ಫಾರಮ್ ಆಫ್ ಸೈಕೋಡೈನಮಿಕ್ ಥೆರಪಿ ಈಸ್ ಪ್ರಾಕ್ಟೀಸ್ಡ್ ಇನ್ ದ ಕಂಟೆಕ್ಸ್ಟ್ ಆಫ್ ಎ ಫ್ಯಾಮಿಲಿ. ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು ಕಾಂಟೆಕ್ಸ್ಟ್ ಆಗಿದೆ. ವೆದರ್ ದಟ್ ಫ್ಯಾಮಿಲಿ ಈಸ್ ಕಂಪೋಸ್ಡ್ ಆಫ್ ಟೂ ಅಡಲ್ಟ್ಸ್ ಇನ್ ಎ romantic relationship, a parent and children, siblings, grandparents and grandchildren, a traditional nuclear family or any combination of these family members. ಈ ಸೈಕೋಡೈನಮಿಕಲ್ಲಿ ಏನಾಗುತ್ತೆ ಅಂದರೆ, ಬೋತ್ ರಿಲೇಷನ್ಶಿಪ್ ಅಂದರೆ ರೊಮ್ಯಾಂಟಿಕ್ ಆಗಿರ್ಬೋದು, ಅಥವಾ ಟೂ ಅಡಲ್ಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆ್ಯಂಡ್ ಚೈಲ್ಡ್ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಮತ್ತು ಗ್ರ್ಯಾಂಡ್ ಚಿಲ್ಡ್ರನ್ಸ್ ಆಗಿರ್ಬೋದು, ಇವರ ಒಂದು ರಿಲೇಷನ್ಶಿಪ್ಪಲ್ಲಿ ಹೇಗೆ ತನ್ನ ಮೆಂಬರ್ಸ್ ಎಲ್ಲ ಆಗ್ತಕ್ಕಂಥ ಥೆರಪಿಯನ್ನು ಕೊಡೋದಕ್ಕೆ ನಾವು ಈ ಫ್ಯಾಮಿಲಿ ಮೆಂಬರ್ಸ್ ಥೆರಪಿ ಅಂತ ಕರಿತೀವಿ. ಸೈಕೋಡೈನಮಿಕ್ ಆರ್ಟ್ಸ್ ಮ್ಯೂಸಿಕ್ ಥೆರಪಿ. ದಿಸ್ ನಾನ್ ಟ್ರೆಡಿಷನಲ್ ಫಾರ್ ದ ಸೈಕೋಡೈನಮಿಕ್ ಥೆರಪಿ ಇನ್ವಾಲ್ವ್ಸ್ ದ ಎಕ್ಸ್ಪ್ರೆಷನ್ಸ್ ಆಫ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಥ್ರೂ ಆರ್ಟ್ ಆಫ್ ಮ್ಯೂಸಿಕ್ ಲೈಕ್ ಅದರ್ ಟೈಪ್ಸ್ ಆಫ್ ಸೈಕೋಡೈನಮಿಕ್ ಥೆರಪಿ. ದಿಸ್ ಥೆರಪಿ ಈಸ್ ನಾನ್ ಡೈರೆಕ್ಟಿವ್ ಆ್ಯಂಡ್ ನಾನ್ structured, allowing the client to lead the session. It does not require any artistic or musical talent or ability, only that clients are able to use music or art to express themselves. Client may showcase specific pieces and talk about the emotions they evoke, connect them to events from childhood, or discuss the meaning they find in these pieces, or client might write in a specific song or album that they feel they can relate to on a deep level. ಈ ಸೈಕೋಡೈನಮಿಕ್ ಮತ್ತು ಮ್ಯೂಸಿಕ್ ಥೆರಪಿನಲ್ಲಿ ಏನಾಗುತ್ತೆ ಅಂದರೆ, ಮ್ಯೂಸಿಕ್ನ ಕೊಡೋದ್ರ ಮೂಲಕ ಕ್ಲೈಂಟ್ಸ್ಗೆ ಏನು ಮಾಡ್ತಾರೆ, ಶೋ ಕೇಸ್ ಸ್ಪೆಸಿಫಿಕ್ ಪೀಸಸ್ ಆ್ಯಂಡ್ ದ ಎಮೋಷನಲ್ಸ್, ಅಂದರೆ ಅವರ ಎಮೋಷನ್ಸ್ನ ಹೇಗೆ ಅನ್ನೋದು ಸ್ಟಡಿ ಮಾಡೋದ್ರ ಮೂಲಕ, ಸ್ಪೆಸಿಫಿಕ್ ಸಾಂಗ್ನ ಕೊಡೋದ್ರ ಮೂಲಕ ಅವ್ರಿಗೆ ಏನಾದರೂ ಆ ಫೀಲ್ ಅನುಭವಿಸೋದ್ರ ಮೂಲಕ ಅವ್ರಿಗೆ ಆ ಡೀಪ್ ಲೆವೆಲ್ಗೆ ಹೋಗೋದನ್ನು ನಾವು ಕಾಣ್ತೀವಿ. ಇಷ್ಟು ಸೈಕೋಡೈನಮಿಕ್ ಥೆರಪಿಯ ಒಂದು ಪ್ರಮುಖವಾದಂಥ ಅಂಶಗಳು. ಥ್ಯಾಂಕ್ ಯು.